ನಮಸ್ತೆ. ಇವತ್ತು ನಾನು ರೊಟ್ಟಿನ ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ರೊಟ್ಟಿ ಮಾಡೋದಕ್ಕೆ ಮೊದಲು ರೊಟ್ಟಿ ಹಿಟ್ಟು ಬೇಕು. ರೊಟ್ಟಿ ಹಿಟ್ಟನ್ನು ಹೇಗೆ ಮಾಡಿಸ್ಕೊಬೇಕು ಅಂದರೆ 1 kg ಅಕ್ಕಿಗೆ ಅರ್ಧ kg ಗೋಧಿನ ಮಿಕ್ಸ್ ಮಾಡಿ ಮಿಲ್ ಮಾಡಿಸಿ ಮೊದಲೇ ಡಬ್ಬದಲ್ಲಿ ಇಟ್ಕೊಬೇಕು. ಈ ರೊಟ್ಟಿ ಹಿಟ್ಟನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಮಿದ್ಕೊಬೇಕು ಚೆನ್ನಾಗಿ. ಒಂದೇ ಸಲ ನೀರು ಸೇರಿಸಬಾರ್ದು. ಇವಾಗ ಮಿದ್ದಿದ್ದಾಗಿದೆ ನೋಡಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಒಂದು 5 ನಿಮಿಷ ನೆನೆಯೋಕ್ಕೆ ಹಿಟ್ಟನ್ನು ಬಿಡಿ. ಹಂಚು ಕಾದಿದೆ ನೋಡಿ. ಇವಾಗ ಹಂಚು ಕಾದಿದ ಮೇಲೆ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಂಡು ಹಂಚಿನ ಕೊನೆಯಿಂದ ಬಳಿತಾ ಹೋಗಿ ನಿಧಾನಕ್ಕೆ. ಕೆಲವರಿಗೆ ಕೈ ಸುಡುತ್ತೆ ಹಂಚಿನ ಮೇಲೆ ಇಟ್ಟರೆ ಅಂತ ಭಯ ಇರುತ್ತೆ. ಅಂಥ ಭಯ ಏನು ಬೇಡ. ಯಾಕಂದರೆ ಹಿಟ್ಟಿನ ಮೇಲೆ ನೀವು ನಿಧಾನಕ್ಕೆ ನೋಡಿ, ಹಿಟ್ಟಿನ ಮೇಲೆ ಕೈಯನ್ನು ಇಟ್ಕೊಂಡು ನಿಧಾನಕ್ಕೆ ಬಳಿತಾ ಹೋಗಿ. ಈಗ ಬಳ್ದಿದ್ದಾಗಿದೆ. ಇವಾಗ ತಟ್ಟೆನ ಮುಚ್ಚಿ ಸ್ವಲ್ಪ ಹೊತ್ತು ಬಿಡಿ. ಅಂದರೆ 1 ಮಿನಿಟ್ ಸಾಕು. ಈಗ ತೆಗ್ದಿದ್ದೀನಿ ನೋಡಿ, ರೊಟ್ಟಿ ಬೆಂದಿದೆ. ಇವಾಗ ನಿಧಾನಕ್ಕೆ ಕೊನೆಯಿಂದ ಎತ್ತುತ್ತಾ ಹೋಗಿ. ಹಂಚು ಸುಡುತ್ತೆ ಅಂದರೆ ಬಟ್ಟೆ ಇಟ್ಕೊಳ್ಳಿ ಸೈಡ್ನಲ್ಲಿ. ನೋಡಿ ರೊಟ್ಟಿ ಎಷ್ಟು ಈಸಿಯಾಗಿ ಹೇಳ್ತಿದೆ ಅಂತ ನೀವೇ ನೋಡ್ಬೋದು. ತುಂಬ ರುಚಿಯಾಗಿರುತ್ತೆ ಈ ರೊಟ್ಟಿ. ಬೇಗ ಇನ್ಸ್ಟೆಂಟಾಗಿ 5 ನಿಮಿಷದಲ್ಲಿ ಆಗೋವಂಥ ರೊಟ್ಟಿ. 2 ಕಡೆ ಬೇಯಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ರೊಟ್ಟಿ ರೆಡಿಯಾಗಿದೆ. ಇದಕ್ಕೆ ಮೊಸರು ಜೊತೆ ಅಥವಾ ಪಲ್ಯ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.